ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಅದು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಕಾಲ. ಉಗ್ರರ ಕಣ್ಣು ಕರ್ನಾಟಕದ ಮೇಲೆ ನೆಟ್ಟಿತ್ತು. ಆದರೆ ಮೊದಲು ಟಾರ್ಗೆಟ್ ಇಟ್ಟಿದ್ದು ರಾಮೇಶ್ವರಂ ಕೆಫೆಯಲ್ಲ, ಕಮಲ ಕಚೇರಿ. ಆದರೆ ನರ ರಕ್ಕಸರ ಪ್ಲಾನ್ ಫ್ಲಾಪ್ ಆಗಿದ್ದೇ ಇಂಟ್ರೆಸ್ಟಿಂಗ್. ಬಿಜೆಪಿ ಕಚೇರಿಯಲ್ಲಿಟ್ಟಿದ್ದ ಬಾಂಬ್ ಏನಾಯಿತು ಅನ್ನೋದೇ ಸೀಕ್ರೆಟ್. ನರಹತ್ಯೆಯ ಪಾಪ ಹೊತ್ತು ದಾಸ ಗಡಿನಾಡಲ್ಲಿ ಕಂಬಿ ಹಿಂದೆ ಸೇರಿದ್ದಾನೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಟೆನ್ಷನ್ನಲ್ಲಿದ್ದ ಕಾಟೇರನ ಆರೋಗ್ಯದ ಚೆಕಪ್ ಆಗಿದೆ. ಎಲ್ಲವೂ ನಾರ್ಮಲ್ ಇದೆ. ಸದ್ಯ ದರ್ಶನ್ಗೆ ಬೇಲ್ಗಿಂತ ಬಾಡಿ ಬಗ್ಗೆ ಚಿಂತೆ ಹೆಚ್ಚಾಗಿದೆ. ಪತ್ನಿ ಡ್ರೈ ಫ್ರೂಟ್ಸ್ ತರೋದರ ಕಡೆಗೆ ಚಿತ್ತ ನೆಟ್ಟಿದೆ. ನಾಡದೇವತೆಯ ಸನ್ನಿಧಿ ಈಗ ವಾಗ್ಯುದ್ಧದ ಕೇಂದ್ರವಾಗಿದೆ. ಚಾಮುಂಡಿ ಪ್ರಾಧಿಕಾರ ರಚನೆ ಮಾಡಿರೋ ಸರ್ಕಾರದ ನಿರ್ಧಾರಕ್ಕೆ ಪ್ರತಾಪ್ ಸಿಂಹ ಜೈ ಎಂದಿದ್ದಾರೆ. ಅಥಾರಿಟಿಗೆ ಅಡ್ಡಗಾಲು ಹಾಕಿದ್ದ ತಮ್ಮ ಸಂಸದ ಯದುವೀರ್ ಒಡೆಯರ್ ವಿರುದ್ಧ ತೊಡೆ ತಟ್ಟಿದ್ದಾರೆ. ಅಮೃತ ಯೋಜನೆ ತಡೆದಿದ್ದಕ್ಕೆ ಈಗ ಕುಟುಕಿದ್ದಾರೆ. ನಾಳೆ ರಾಜ್ಯದಾದ್ಯಂತ ರಾಣಿ ಸಿನಿಮಾ ಅದ್ದೂರಿ ಬಿಡುಗಡೆಗೆ ಸಿದ್ಧವಾಗಿದೆ. ಈ ಹೊತ್ತಲ್ಲಿ ಸಿನಿಮಾದ ನಟ ಕಿರಣ್ ರಾಜ್ ಕಾರು ಭೀಕರ ಅಪಘಾತವಾಗಿದೆ. ತಡರಾತ್ರಿ ಸಂಭವಿಸಿರುವ ಆಕ್ಸಿಡೆಂಟ್ನಿಂದ ಕಿರುತೆರೆಯಲ್ಲಿ ಮಿಂಚಿದ್ದ ಹೀರೋ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಫೇಸ್ ಟು ಫೇಸ್ ಚರ್ಚೆ ರಾಜಕೀಯ ಕಾಳಗ ಅಂತಂದ್ರೆ ಇದು. ಅಮೆರಿಕಾದಲ್ಲಿ ಅಧ್ಯಕ್ಷೀಯ ಚುನಾವಣಾ ಅಖಾಡದಲ್ಲಿ ಮುಖಾಮುಖಿ ವಾಗ್ಯುದ್ಧ ನಡೆದಿದೆ. ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್, ಮಾಜಿ ಅಧ್ಯಕ್ಷ ಟ್ರಂಪ್ ನೇರಾನೇರ ಜಿದ್ದಾಜಿದ್ದಿ ಏರ್ಪಟ್ಟಿದೆ. ಬೈಡನ್ ಸರ್ಕಾರ ಫೇಲ್ ಎಂದ ಟ್ರಂಪ್ಗೆ ಕಮಲಾ ಟಕ್ಕರ್ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.